ಆಪ್ ಕಿ ಅದಾಲತ್ನಲ್ಲಿ ತೆಲಂಗಾಣದ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ ಮೇಲೆ ಇರುವ ಆರೋಪವೆಂದರೆ ಇವರು ರಾಜಕೀಯದಲ್ಲಿ ಇಬ್ಬಗೆ ನೀತಿ ಪಾಲಿಸುತ್ತಿದ್ದಾರೆಂಬುದು. ರೇವಂತ್ ರೆಡ್ಡಿ ಅವರೇ, ರಾಹುಲ್ ಗಾಂಧಿ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮಗೆ ಅವಕಾಶ ಕೊಟ್ರು, ಚೀಫ್ ಮಿನಿಸ್ಟರ್ ಮಾಡಿದ್ರು. ಈಗ ರಾಹುಲ್ ಗಾಂಧಿ ಹೇಳ್ತಾರೆ ಚೌಕಿದಾರ್ ಚೋರ್ ಹೇ, ನೀವ್ ಹೇಳ್ತೀರಾ ಚೌಕಿದಾರ್ ದೊಡ್ಡಣ್ಣ ಅಂತ. ಇಲ್ಲ, ನೀವು ರಜತ್ ಶರ್ಮಾ ಅವರೇ, ಸಿಚುವೇಶನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾವತ್ತು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ರಾಜ್ಯಕ್ಕೆ ಬಂದಿದ್ರೋ ಮೊದಲನೇ ಸಲ ನಾವಿಬ್ರು ಒಂದೇ ವೇದಿಕೆ ಮೇಲೆ ಕೂತಿದ್ವಿ. ಆಗ ನಾನಲ್ಲಿ ಏನೋ ಮಾತಾಡ್ದೆ. ನೋಡಿ ನರೇಂದ್ರ ಮೋದಿಯವರೇ, ನೀವು ದೊಡ್ಡಣ್ಣ. ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್, ದಿಸ್ ಕಂಟ್ರಿ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಎಷ್ಟು ಮುಖ್ಯಮಂತ್ರಿಗಳಿದಾರೋ ಅವ್ರ ಎಲ್ಲಾ ಮುಖ್ಯಮಂತ್ರಿಗಳಿಗೂ ನೀವು ದೊಡ್ಡಣ್ಣ. ನೀವು ದೊಡ್ಡತನ ತೋರಿಸ್ಬೇಕು. ನೀವು ಗುಜರಾತ್ಗೆ ಗಿಫ್ಟ್ ಸಿಟಿ ಕೊಟ್ರಿ, ಬುಲೆಟ್ ಟ್ರೈನ್, ಸಬರ್ಮತಿ ರಿವರ್ ಫ್ರಂಟ್ ಎಲ್ಲನೂ ಗುಜರಾತ್ ಕೊಟ್ರಿ. ನನ್ನ ತೆಲಂಗಾಣಕ್ಕೆ ನೀವು ಮೂಸಿ ರಿವರ್ ಫ್ರಂಟ್ ಕೊಡಿ, ಮೆಟ್ರೋ ರೈಲ್ ಕೊಡಿ, ಮತ್ತೆ ಅಲ್ಲಿ ಆಗ್ಬೇಕಾಗಿರೋ ಡೆವಲಪ್ಮೆಂಟ್ಗೆ ಫಂಡ್ ಎಷ್ಟು ಬೇಕೋ ಅಷ್ಟು ಫಂಡ್ ಕೊಡಿ. ನೀವು ದೊಡ್ಡಣ್ಣ. ಈಗ ಇದನ್ನೆಲ್ಲ ನೀವು ಕೊಡ್ದೇನೆ ಯಾವಾಗ್ಲೂ ಮೋದಿಯವರು 5 ಟ್ರಿಲಿಯನ್ ಎಕಾನಮಿ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ನಾನಂದೆ 5 ಟ್ರಿಲಿಯನ್ ಎಕಾನಮಿನೇ ಏನಾದ್ರೂ ಭಾರತಕ್ಕೆ ಬರಬೇಕು ಅಂದ್ರೆ ಭಾರತದಲ್ಲಿ 5 ಮೆಟ್ರೋಪಾಲಿಟನ್ ಸಿಟಿ ಇವೆ: ಡೆಲ್ಲಿ, ಮುಂಬೈ, ಬೆಂಗಳೂರು, ಹೈದ್ರಾಬಾದ್, ಕೋಲ್ಕತ್ತಾ. ಹೈದ್ರಾಬಾದ್ ಈಸ್ ಒನ್ ಆಫ್ ದ ಮೆಟ್ರೋಪಾಲಿಟನ್ ಸಿಟಿ. 5 ಟ್ರಿಲಿಯನ್ ಎಕಾನಮಿನ ಭಾರತ ತಲುಪಬೇಕು ಅಂತಂದ್ರೆ ಅಲ್ಲಿ IT, ಫಾರ್ಮಾ ಮತ್ತೆ ಬೇರೆ ಸೆಕ್ಟರ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮಗೆ ತೆಲಂಗಾಣಗೆ ಮೋದಿಯವರು ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅಂದ್ರೆ, ಎಷ್ಟು ಪ್ರಾಜೆಕ್ಟ್ಗಳು ತೆಲಂಗಾಣಕ್ಕೆ ಬರ್ತಾ ಇದೆಯೋ ಹೆದರ್ಸಿ ಬೆದರಿಸಿ ಗುಜರಾತ್ಗೆ ತಗೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾನ್ ನೆನಪಿಸ್ದೆ, ನೀವು ದೊಡ್ಡಣ್ಣನ ಹಾಗೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ನೆರವನ್ನು ಕೊಡಿ. ಅದಕ್ಕೆ ಆ ಸಿಚುವೇಶನ್ನಲ್ಲಿ ನಾನು ಹಾಗಂತ ಹೇಳಿದ್ದೆ. ದಿಸ್ ಇಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್, ಇಟ್ಸ್ ಓನ್ಲಿ ಗವರ್ನಮೆಂಟ್. ಯಾವಾಗ್ಲಾದ್ರೂ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಒಂದೊಳ್ಳೆ ಅಟ್ಮಾಸ್ಫಿಯರ್, ಒಂದೊಳ್ಳೆ ರಿಲೇಷನ್ ಇರಬೇಕು. ಇನ್ಸ್ಟಿಟ್ಯೂಷನ್ ಜೊತೆ ನನಗೆ ಜಗಳ ಮಾಡೋದಕ್ಕಿಷ್ಟ ಇಲ್ಲ. ಗವರ್ನರ್ ಜೊತೆ, ಪ್ರಧಾನಮಂತ್ರಿಗಳ ಜೊತೆ, ಇಲ್ಲ ಕೇಂದ್ರ ಸರ್ಕಾರದ ಜೊತೆ. ನನ್ನ ಹೋರಾಟ ಬರೀ ಸೈದ್ಧಾಂತಿಕ ಹೋರಾಟ, ಬಿಜೆಪಿ ಎದುರು ಅಷ್ಟೇನೆ. ಆದ್ರೆ ರಾಹುಲ್ ಗಾಂಧಿ ದಿನ ಜಗಳ ಮಾಡ್ತಾರಲ್ಲ. ಸೈದ್ಧಾಂತಿಕ ಹೋರಾಟ ನಡೀತಾನೆ ಇದೆಯಲ್ಲ. ರಾಹುಲ್ ಗಾಂಧಿಯವರು ಬೇರೆ ಏನೋ ಯೋಚನೆ ಹೇಳ್ತಾರೆ. ನಾನು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯವರನ್ನ ಅಡ್ರೆಸ್ ಮಾಡಿದಾಗ ನನ್ನ ರಾಜ್ಯಕ್ಕೆ ಏನ್ ಬೇಕಾಗಿದೆಯೋ ನಾನದನ್ನ ಕೇಳಲೇಬೇಕಲ್ವಾ? ನಾನು ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ರಾಹುಲ್ ಗಾಂಧಿ ಹೇಳ್ತಾರೆ ಗೌತಮ್ ಅದಾನಿ ಕಿಸೆಗಳ್ಳ. ಅದಾನಿ ಗೊತ್ತೇ ಆಗದೆ ಕಿಸೆಲಿರೋದನ್ನ ಕದೀತಾರೆ. ಆದ್ರೆ ನೀವು ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಅದಾನಿಗೆ 12,400 ಕೋಟಿಯಷ್ಟು ಪ್ರಾಜೆಕ್ಟ್ಸ್ ಕೊಟ್ರಿ. ನಾನು ನನ್ನ ಪ್ರಾಜೆಕ್ಟ್ನ ಕೊಟ್ಟಿಲ್ಲ. ಮೋದಿಯವರು ಪೋರ್ಟ್ಸ್, ಏರ್ಪೋರ್ಟ್ಸ್, ನ್ಯಾಷನಲ್ ಹೈವೇಸ್ ಮತ್ತೆ ನವರತ್ನ ಎಷ್ಟೆಲ್ಲ ಪ್ರಾಜೆಕ್ಟ್ಗಳಿದೆಯೋ ಇವೆಲ್ಲ ಕಡಿಮೆ ಬೆಲೆಗೆ ಸರ್ಕಾರ ಆಗ್ತಿದ್ದ ಹಾಗೆ ಕಡಿಮೆ ಬೆಲೆಗೆ ಅದಾನಿಯವರು ಕೊಟ್ರು. ನಾನು ಅದಾನಿಯವರ ಕಿಸೆಯಲ್ಲಿ ಎಷ್ಟು ಹಣ ಇದೆಯೋ ಆ ಹಣವನ್ನು ತಗೊಂಡು ನನ್ನ ಸ್ಟೇಟ್ಗೆ ಇನ್ವೆಸ್ಟ್ ಮಾಡಿಸ್ದೆ. ನಾನು ನನ್ನ ಸ್ಟೇಟ್ನ ಪ್ರಾಪರ್ಟಿ ಯಾವುದನ್ನೂ ಕೊಟ್ಟಿಲ್ಲ. ನಾನು ಅವರ ಪವರ್ ಸೆಕ್ಟರಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಟರ್ನಲ್ಲಿ ಅವರ ಇನ್ವೆಸ್ಟ್ಮೆಂಟ್ ತಗೊಂಡೆ. ಇನ್ವೆಸ್ಟ್ಮೆಂಟ್ ಯಾವುದೇ ಇರಲಿ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ನಾನು ಈಕ್ವಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಾನಿ ಆಗಲಿ, ಅಂಬಾನಿ ಆಗಲಿ, ಟಾಟಾ ಆಗಲಿ, ಬೇರೆ ಯಾರೇ ಇರಲಿ, ನನ್ನ ರಾಜ್ಯಕ್ಕೆ ಹೂಡಿಕೆ ಮಾಡೋದಕ್ಕೆ, ಕೆಲಸಗಳನ್ನ ಹುಟ್ಟು ಹಾಕೋದಕ್ಕೆ ನನ್ನ ರಾಜ್ಯಕ್ಕೆ ಯಾರೇ ಬಂದರೂ ನಾನು ಎಲ್ರಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ನ ಈಕ್ವಲ್ ಆಗಿ ಕೊಡೋದಕ್ಕೆ ಇಷ್ಟಪಡ್ತೇನೆ. ಇದೇ ಕಾರಣಕ್ಕೆ ಅದಾನಿ ಡಿಸ್ಕ್ವಾಲಿಫಿಕೇಶನ್ ಏನೂ ಇಲ್ಲ. ಅದಾನಿ ಬ್ರಾಂಡ್ಗೆ ಡಿಸ್ಕ್ವಾಲಿಫಿಕೇಶನ್ ಅಂತ ಇಲ್ಲ. ಆದ್ರೆ ಔಟ್ ಆಫ್ ದಿ ವೇ ಫೇವರ್ ಕೂಡ ನಾನು ಮಾಡೋದು ನೋಡಿ. ಆದ್ರೆ ರಾಹುಲ್ ಅವರ ಮನಸ್ಸಿನಲ್ಲಿ ಕಳೆದ 10 ವರ್ಷಗಳಿಂದ ಅದಾನಿ ಅವರಂತೂ ಇಲ್ಲವೇ ಇಲ್ಲ. ಅದು ನಿಜ. ನೋಡಿ, ರಾಹುಲ್ ಹೇಳ್ತಾರೆ ಟಿವಿ ಹಾಕಿದ್ರೆ ಅಡಾಣಿ ಅವ್ರಿಗೆ ಹಣ ಹೋಗುತ್ತೆ, ಪೆಟ್ರೋಲ್ ಹಾಕಿದ್ರೆ ಅಡಾಣಿ ಅವ್ರಿಗೆ ಹಣ ಹೋಗುತ್ತೆ, ವಿಮಾನದಲ್ಲಿ ಹೋದ್ರೆ ಅಡಾಣಿ ಅವ್ರಿಗೆ ಹಣ ಹೋಗುತ್ತೆ. ಸರ್ಕಾರ ಕಾಂಟ್ರಾಕ್ಟ್ ಕೊಡ್ತಾ ಇದೆ. ನೀವ್ ಹೇಳಿದ್ದು ನಿಜಾನೇ, ರಾಹುಲ್ ಅವರು ಹೇಳಿದ್ದು ಕೂಡ ನಿಜ. ಯಾಕಂದ್ರೆ ಸರ್ಕಾರ ಕಡಿಮೆ ಬೆಲೆಗೆ ಅವ್ರಿಗೆ ಕೊಡ್ತಾ ಇದೆ. ಆದ್ರೆ ನೀವು ಫೆಲಿಸಿಟೇಟ್ ಮಾಡ್ತಿದ್ದೀರಾ. ನೋಡಿ, ನನ್ನ ಹತ್ರ ಒಂದು ಫೋಟೋ ಇದೆ. ವೆರಿ ನೈಸ್ ಫೋಟೋ ಚೆನ್ನಾಗಿದೆ ಅಲ್ವಾ? ಗುಡ್. ಇಲ್ಲ, ಮಿಸ್ ಆಗ್ಬಿಟ್ಟಿತ್ತು, ನಾನು ತೆಗೆದಿಟ್ಕೊಡ್ತೀನಿ ಇದನ್ನ. ನಾನು ಅದಾನಿಯವರ ಜೊತೆ ಮುಚ್ಚಿಟ್ಕೊಂಡೇನು ಭೇಟಿ ಆಗಿರ್ಲಿಲ್ವಲ್ಲ. ಜನಗಳ ಮುಂದೆನೇ ಪ್ರೀತಿಯಿಂದ ಕರೆದಿದ್ದೆ, ಬನ್ನಿ ನಮ್ಮ ಸ್ಟೇಟ್ಗೆ ಇನ್ವೆಸ್ಟ್ ಮಾಡಿ ಅಂತ ಕರೆದೆ. ನಿಮ್ಮ ಹಣ ತಗೊಂಡು ಬನ್ನಿ, ತೆಲಂಗಾಣಗೆ ಹೂಡಿಕೆ ಮಾಡಿ. ನೋಡಿ ರಜತ್ ಶರ್ಮಾ ಅವರೇ, ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್ ಟು ಅವರ್ ತೆಲಂಗಾಣ. ಯಾಕಂದ್ರೆ ನಾನೊಬ್ಬ ಚೀಫ್ ಮಿನಿಸ್ಟರ್ ಆಗಿ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಎಲ್ಲರನ್ನೂ ಇನ್ವೈಟ್ ಮಾಡಲೇಬೇಕು. ನಾನು ನನ್ನ ಸ್ಟೇಟ್ನಲ್ಲಿ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು. ಇಲ್ಲ, ಬೇರೆಯವ್ರ ಜೊತೆ ನೀವು ಮಾಡ್ತೀರಾ, ಟಾಟಾ ಜೊತೆ ಮಾಡ್ತೀರಾ, ಬಿರ್ಲಾ ಜೊತೆ ಮಾಡ್ತೀರಾ, ಅದರಿಂದ ಪ್ರಾಬ್ಲಮ್ ಆಗಲ್ಲ. ಆದ್ರೆ
ನಾವು ದಿನ ನೋಡ್ತಿದ್ದೀವಲ್ಲ, ರಾಹುಲ್ ಹೇಳ್ತಾರೆ ಬಿಜೆಪಿಗೆ ಅವಕಾಶ ಸಿಕ್ಕಾಗೆಲ್ಲ ನೆಲ ಕಸ್ಕೊಂಡು ಅಡಾನಿ ಕೊಟ್ಬಿಡುತ್ತೆ. ಅಡಾನಿ ಈ ದೇಶವನ್ನ ದೋಚಿ ತಿಂದು ಹಾಕಿದ್ರು ಅಂತ ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿ ಒಂದು ಚಿತ್ರ ಇದೆ. ಯಾರು ದೇಶವನ್ನ ದೋಚಿ ತಿಂತಿದ್ದಾರೋ ಅವರು ತೆಲಂಗಾಣದಲ್ಲಿ ದೊಡ್ಡ ಇನ್ವೆಸ್ಟರ್ ಆಗಿ ಹೋದ್ರೆ ಇದು ಹೇಗಾಗುತ್ತೆ? ನಾನು ದೋಚೋದಕ್ಕೆ ಬಿಡೋದಿಲ್ಲ, ಯಾಕಂದ್ರೆ ನಾನಿದ್ದೀನಿ, ರೇವಂತ್ ರೆಡ್ಡಿ ಇದಾನಲ್ಲಿ. ಇಲ್ಲ ರಜತ್ ಶರ್ಮಾ ಅವರೇ, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಇರೋದು, ಅಲ್ಲಿ ತೆಲಂಗಾಣನ ದೋಚೋದಕ್ಕೆ ಬಿಡಲ್ಲ. ನಾವು ಇನ್ವೆಸ್ಟ್ಮೆಂಟ್ ತಗೋತೀವಿ, ನಾವು ಎಂಪ್ಲಾಯ್ಮೆಂಟ್ ಕೊಡ್ತೀವಿ, ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ. ನನ್ನ ರಾಜ್ಯಕ್ಕೆ ಯಾರೇ ಹೂಡಿಕೆದಾರರು ಬಂದರೂ ನಾನು ಅವ್ರಿಗೆ ಗ್ಯಾರಂಟಿ ಕೊಡ್ತೀನಿ. ಅವರು ತಮ್ಮ ಹಣದ ಬಗ್ಗೆ ಚಿಂತೆ ಮಾಡೋ ಯಾವ ಅಗತ್ಯನೂ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಈಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಲೂಟಿಂಗ್ ಪಬ್ಲಿಕ್ ಮನಿ. ಸೊ ಐ ಆಮ್ ದೇರ್ ಟು ಪ್ರೊಟೆಕ್ಟ್ ಮೈ ಪೀಪಲ್. ಆದ್ರೆ ಇತ್ತೀಚೆಗೆ ಬಹಳಷ್ಟು ನಾಯಕರು ಯಾರೆಲ್ಲ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹೋಗಿದ್ದಾರೋ, ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ಸ್ ಆಗಿದ್ದವರು, ವೆಲ್ತ್ ಕ್ರಿಯೇಟರ್ಗೆ ಎದುರಾಗಿ ಮಾತಾಡಿ ಅಂತ ಕಾಂಗ್ರೆಸ್ನಲ್ಲಿ ಅವರಿಗೆ ಹೇಳ್ತಾರೆ ಅಂತ ಅವರು ಹೇಳ್ತಾರೆ. ವೆಲ್ತ್ ಕ್ರಿಯೇಟರ್ಸ್ನ, ಅಡಾನಿನ, ಅಂಬಾನಿನ ಬೆಳೆಯಕ್ ಬಿಡಬೇಡಿ. ಈಗ ಬಿಟ್ಟು ಹೋದವ್ರ ಚಿಂತೆ ಯಾಕೆ? ಯಾವ ಕಡೆ ಹೋಗಿದ್ದಾರೆ, ಯಾವ ಪಾರ್ಟಿಗೆ ಹೋಗಿದ್ದಾರೆ, ಆ ಪಾರ್ಟಿ ಹಾಡು ಹಾಡ್ತಾರವರು. ಯಾಕಂದ್ರೆ ಈಗ ಇನ್ಫೋಸಿಸ್ನ ಬಿಟ್ಟು ವಿಪ್ರೋಗ್ ಸೇರ್ಕೊಂಡ್ರೆ ವಿಪ್ರೋ ಹಾಡನ್ನೇ ಹಾಡ್ಬೇಕಲ್ವಾ? ಯಾವ ಪಾರ್ಟಿಗೆ ಹೋದ್ರೂ ರಾಜಕೀಯವನ್ನೇನು ಬಿಟ್ಟು ಹೋಗಲ್ವಲ್ಲ. ಎಲಿವೇಶನ್ಗೋಸ್ಕರ, ಪ್ರಮೋಷನ್ಗೋಸ್ಕರ, ಕೇಸ್ಗಳನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಜನ ಪಾರ್ಟಿ ಬಿಟ್ಟು ಹೋಗ್ತಾ ಇದ್ದಾರೆ. ಪಾರ್ಟಿ ಬಗ್ಗೆ ಏನೋ ಒಂದೆರಡು ಮೂರು ಮಾತು ಪಾರ್ಟಿ ಬಗ್ಗೆ ಎದುರು ಮಾತಾಡ್ತಾರೆ. ಅವ್ರನ್ನ ಸಾಕೋರು ಹೀಗೆ ಹೇಳ್ತಾರೆ, ನಿಮ್ಮ ಪಾರ್ಟಿಗೆ ಒಂದೆರಡು ಕೆಟ್ಟ ಮಾತನ್ನ ಬೈದ್ಬಿಟ್ಟು ಬಂದ್ಬಿಡಿ ಅಂತ. ಆಗ ನಾವು ನಿಮ್ಗೆ ಒಳ್ಳೆ ಅಧಿಕಾರ ಕೊಡ್ತೀವಿ. ಇದು ಯಾವ ಸೀಮೆ ರಾಜಕೀಯ? ಕೆಟಿಆರ್ ಅವರು ಇವತ್ತೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಲೋಕಸಭೆ ಚುನಾವಣೆ ಆದ್ಮೇಲೆ ರೇವಂತ್ ರೆಡ್ಡಿ ಕೂಡ ಬಿಜೆಪಿ ಸೇರ್ಕೋತಾರೆ ಅಂತ. ನಾನು ಅದನ್ನೇ ಹೇಳ್ತಾ ಇರೋದು. ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇವತ್ತು ಲೋಕಸಭೆಯಲ್ಲಿ ನಾವು 5 ಸೀಟ್ ಗೆಲ್ತೀವಿ. ಲೋಕಸಭೆ ಸೀಟ್ನಲ್ಲಿ ನಾನೀಗ ಹೇಳ್ತಾ ಇದ್ದೀನಿ ನಿಮ್ಗೆ, ಮೆಹಬೂಬ್ ನಗರ್, ಚೆವೆಲ್ಲಾ, ಬೋಂಗೀರ್, ಜಹೀರಾಬಾದ್, ಮಲ್ಕಾಜ್ಗಿರಿ, ಈ 5 ಸೀಟ್ಗಳನ್ನ BRSನವರು ನೇರವಾಗಿ ಬಿಜೆಪಿನ ಗೆಲ್ಸೋದಿಕ್ಕೆ ಸುಪಾರಿ ತಗೊಂಡಿದ್ದಾರೆ. ಸುಪಾರಿ ತಗೊಂಡಿರೋ ವ್ಯಕ್ತಿ ನನ್ನ ವಿರುದ್ಧ ಏನು ಹೇಳ್ತಾರೆ? ನಾನ್ ಬಿಜೆಪಿಗೆ ಹೋಗೋ ಹಾಗಿದ್ರೆ 2017ರಲ್ಲೇ ಬಿಜೆಪಿಗೆ ಹೋಗ್ತಾ ಇದ್ದೆ. ಆಗ್ಲೂ ಬಿಜೆಪಿ ಸರ್ಕಾರನೇ ಇತ್ತು. ನಾನಿವತ್ತು ಕಾಂಗ್ರೆಸ್ ಪಾರ್ಟಿ ಮುಖಾಂತರ ಮುಖ್ಯಮಂತ್ರಿ ಆಗಿದ್ದೀನಿ. ನನಗೇನ್ ಬೇಕಾಗಿದೆ? ನಾನೇನಾದ್ರೂ ಅಧಿಕಾರನ ಕೇಳ್ತಾ ಇದ್ರೆ ಆಗ ನಾನು ಅವ್ರ ಪಾರ್ಟಿಗೆ ಹೋಗ್ತಾ ಇದ್ದೆ. 2014ರಲ್ಲಿ ಹೋಗಿ ಮಂತ್ರಿ ಆಗ್ತಿದ್ದೆ. 2017ರಲ್ಲಿ ಬಿಜೆಪಿಗೆ ಹೋಗಿ ಸೇರ್ಕೋತಾ ಇದ್ದೆ, ಮಂತ್ರಿ ಆಗ್ತಾ ಇದ್ದೆ. ನಾನು ಆಗ್ಲಿಂದ ಈಗವರೆಗೂ 17 ವರ್ಷಗಳ ಕಾಲ ಆಪೋಸಿಷನ್ನಲ್ಲೇ ಇದ್ದೀನಿ. ನನ್ನ ಹೆಸರಿನಿಂದ, ನನ್ನ ಶ್ರಮದಿಂದ, ನನ್ನ ಚುನಾವಣೆಗಳನ್ನ ಎದುರಿಸಿ ನಾನು ಚುನಾವಣೆ ಗೆದ್ದು ಮುಖ್ಯಮಂತ್ರಿ ಆಗಿದ್ದೀನಿ. ನಾನು ಯಾರ್ದೋ ದಯೆಯಿಂದ ಸಿಎಂ ಆಗಿಲ್ಲ. ಅಪ್ಪನ ಹೆಸರಿಂದ, ತಾತನ ಹೆಸರಿಂದ ನಾನು ಮುಖ್ಯಮಂತ್ರಿ ಆಗಿಲ್ಲ. ನಾನು ಕಷ್ಟಪಟ್ಟು ಮುಖ್ಯಮಂತ್ರಿ ಆಗಿದ್ದೀನಿ. KTR ಹೇಳೋದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೋತಾರೆ? ಅವರು ಮ್ಯಾನೇಜ್ಮೆಂಟ್ ಕೋಟಾಲ್ ಬಂದಿರೋರು. ಅಪ್ಪನ ಹೆಸರಿಂದ ಅವ್ರಿಗೆ ಕೆಲಸ ಸಿಕ್ಕಿದೆ. ಅಪ್ಪನ ಹೆಸರಿಲ್ಲ ಅಂದಿದ್ರೆ ಅವ್ರು ಕಸ ಗುಡ್ಸೋದಕ್ಕೂ ಕೆಲಸ ಸಿಕ್ತಿರ್ಲಿಲ್ಲ. ಅವ್ರು ನನಗೆದುರಾಗಿ ಏನ್ ಮಾತಾಡ್ತಾರೆ? ಅವರು ಚೆನ್ನಾಗಿ ಡೈಲಾಗ್ ಹೊಡೆದ್ರು. ಅವರಂದ್ರು, ರೇವಂತ್ ರೆಡ್ಡಿ ಛೋಟಾ ಮೋದಿ, ಬಡಾ ಮೋದಿ ಮತ್ತೆ ಅಡಾಣಿ ಸೇರಿ ತೆಲಂಗಾಣದಲ್ಲಿ ಟ್ರಿಪಲ್ ಇಂಜಿನ್ ಸರ್ಕಾರ ಮಾಡ್ತಾರೆ. ಹೋಗ್ಲಿ ಬಿಡಿ, ಏನೋ ಡೈಲಾಗ್ ಹೊಡೆದು ಮಜಾ ತಗೊಳ್ಳಿ. ಇನ್ನೆಷ್ಟು ದಿನ ಕಾಯ್ಬೇಕು? 1-2 ತಿಂಗಳು ತಾನೇ. 2 ತಿಂಗಳಾದ್ಮೇಲೆ ಸತ್ಯ ಏನು ಅಂತ ಹೊರಗಡೆ ಬರುತ್ತೆ. ತುಂಬಾ ಜನ ನಾಯಕರು ನೋಡಿ, ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗಿರೋದಂತೂ ನಿಜ. ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಅವರಲ್ಲಿ ಕೆಲವರಂತೂ ಯಾವಾಗ್ಲೂ ರಾಹುಲ್ ಗಾಂಧಿ ಸುತ್ತಮುತ್ತ ಇದ್ದಂಥವ್ರು. ಅವರು ಸಿಂಧ್ಯಾ ಇರಬಹುದು, ಅವರು ಜಿತೇನ್ ಪ್ರಸಾದ್ ಇರಬಹುದು, ಅವರು RPN ಸಿಂಗ್ ಇರಬಹುದು. ಜನ ಪಾರ್ಟಿ ಬಿಟ್ಟು ಹೋಗೋದಕ್ಕೆ ಏನೋ ಕಾರಣ ಇರಬೇಕಲ್ಲ. ಕೇಸ್ಗಳಿವೆ, ಇಡಿ ಕೇಸಸ್, ಇನ್ಕಮ್ ಟ್ಯಾಕ್ಸ್ ಕೇಸಸ್. ನಿಮ್ಗಂತೂ ಗೊತ್ತಿರಬೇಕಲ್ಲ ಮೋದಿಜಿಯವರ ಸ್ಲೋಗನ್, ಐಸ್ ಆರ್ ನೈಸ್. ಐಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್, CBI, ED. ನೈಸ್ ಅಂದ್ರೆ ನಾರ್ಕೋಟಿಕ್ಸ್, ಇನ್ಕಮ್ ಟ್ಯಾಕ್ಸ್, CBI, ED. ನಿಮ್ಗೇನ್ ಬೇಕು? ಐಸ್ ಬೇಕಾ, ನೈಸ್ ಬೇಕಾ? ಅಂದ್ರೆ ಯಾವ ಥರ ಕೇಸ್ ಬೇಕು? ಹಾಗಾಗಿ ಇದರಲ್ಲಿ ಐಸ್ ಇಲ್ಲ ನೈಸ್ ಈ ರಾಜಕೀಯ ನಾಯಕರಿಗೆ ಆಫರ್ ಮಾಡ್ತಿರ್ಬೇಕು. ಅದಕ್ಕೆ ಅವ್ರ ಕಡೆ ಹೋಗ್ತಿದ್ದಾರೆ. ಅಂದ್ರೆ KCR ಅವರ MLA ಮತ್ತೆ ಮೇಯರ್ ಬಿಟ್ಟು 3 MLA ಮತ್ತೆ ಒಬ್ಬ ಮೇಯರ್ ನಿಮ್ಮ ಪಾರ್ಟಿಗೆ ಬಂದ್ರು. ಅವ್ರಿಗೆ ನೀವೇನ್ ಆಫರ್ ಮಾಡಿದ್ರಿ? ರಾಜ್ಯಸಭೆ ಮೆಂಬರ್ ಕೂಡ, ಫ್ಲೋರ್ ಲೀಡರ್. ಕೇಶವರಾವ್ ಅವರು BRS ಲೀಡರ್ ಆಫ್ ದಿ ಹೌಸ್. ಅಂದ್ರೆ ನೀವೇನ್ ಕೊಟ್ರಿ? ಐಸಾ ಇಲ್ಲ ನೈಸಾ? ಏನು ಇಲ್ಲ, ಪ್ರೀತಿ ಕೊಟ್ರು. ಅದಕ್ಕೆ ಅವರು ಕಾಂಗ್ರೆಸ್ಗೆ ಸೇರ್ಕೊಂಡ್ರು. ಅಥವಾ ನೀವು ವಾಷಿಂಗ್ ಮಷಿನ್ ಹಾಕ್ಸಿದ್ದೀರಾ? ಇಲ್ಲ, ಇನ್ನೂ ತಗೊಂಡಿಲ್ಲ. ಈಗ ಹೊಸ ಮನೆ ಮಾಡಿರೋದಲ್ವಾ, ಇನ್ನೂ ಏನು ತಗೊಂಡಿಲ್ಲ. ಕೇಜ್ರಿವಾಲ್ ಈಗ ಜೈಲಲ್ಲಿದ್ದಾರೆ. CM ಆಗಿರೋಕೆ ಇಷ್ಟಪಡ್ತಾರೆ. ಇದು ನಿಮ್ಗೆ ಸರಿ ಅನ್ಸುತ್ತಾ? ಖಂಡಿತ ಸರಿ ಇದೆ. ಅನ್ಯಾಯವಾಗಿ ಅರೆಸ್ಟ್ ಮಾಡಿದ್ರೆ ಅವರೇನ್ ಮಾಡಕ್ಕಾಗತ್ತೆ? ಸರ್ಕಾರ ನಡೆಸಲೇಬೇಕು. ಅವರ ಅರೆಸ್ಟ್ ಯಾವ ರೀತಿ ಆಗಿದೆಯೋ ಇಡೀ ದೇಶದ ಜನತೆ ನೋಡ್ತಾ ಇದೆ.
2 ವರ್ಷದಿಂದ ಕೇಸ್ ನಡೀತಾ ಇದೆ. ಚುನಾವಣೆ ಹೊತ್ನಲ್ಲೇ ಅರೆಸ್ಟ್ ಮಾಡಿ ಒಳಗೆ ಹಾಕ್ತಾರೆ. ಚುನಾವಣೆ ಎದುರಿಸಕ್ಕಾಗಲ್ಲ. ಚುನಾವಣೆಯಲ್ಲಿ ಸೋತ್ ಹೋಗುವಂತ ಆಂದೋಲನದಿಂದ ಭಾರತೀಯ ಜನತಾ ಪಾರ್ಟಿ ಅವರು ಅರೆಸ್ಟ್ ಮಾಡಿದ್ದಾರೆ. ಈ 2 ತಿಂಗಳು ಬಿಟ್ಟು ಅರೆಸ್ಟ್ ಮಾಡಿದ್ರೆ ಏನ್ ವ್ಯತ್ಯಾಸ ಆಗ್ತಿತ್ತು? ಎಲೆಕ್ಷನ್ ಶೆಡ್ಯೂಲ್ ಅನೌನ್ಸ್ ಆದ್ಮೇಲೆ ಸೋರೆನ್ ಅವರನ್ನ ಅರೆಸ್ಟ್ ಮಾಡಿದ್ರು, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್. ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. 2-3 ವರ್ಷದಿಂದ ಈ ಕೇಸ್ ನಡೀತಾ ಇದೆ. ಈಗ ಚುನಾವಣೆ ಹೊತ್ನಲ್ಲಿ ಅರೆಸ್ಟ್ ಮಾಡಿದ್ರೆ ಕೇಜ್ರಿವಾಲ್ಗೆ ಬೇರೆ ದಾರಿ ಏನಿದೆ? ಈ ಇಲ್ಲೀಗಲ್ ಡಿಟೆನ್ಷನ್ ಯಾರೇ ಮಾಡಿದ್ರೋ ಅದು ತಪ್ಪು. ಈಗ ಕೇಸಲ್ಲಿ ಎವಿಡೆನ್ಸ್ ಇದ್ರೆ 2 ವರ್ಷ ಯಾಕೆ ಕಾಯ್ತಾ ಇದ್ರಿ ನೀವು? ಕೇಸಲ್ಲಿ ಎವಿಡೆನ್ಸೇ ಇಲ್ಲ ಅಂದ್ಮೇಲೆ ಚುನಾವಣೆ ಹೊತ್ನಲ್ಲಿ ಯಾಕೆ ಅರೆಸ್ಟ್ ಮಾಡಿದ್ರಿ? ಇದಕ್ಕೆ ಮೋದಿಜಿಯವರೇ ಉತ್ತರ ಕೊಡಬೇಕು. ಮೋದಿಯವರು ಯಾವ ರೀತಿ ಸರ್ಕಾರ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ, ಸರ್ಕಾರನ ಉಳಿಸ್ಕೊಳ್ಳೋದಕ್ಕೆ ಹೇಗೆ ನೋಡ್ತಿದ್ದಾರೋ ಅದು ಸರಿಯಲ್ಲ, ದೇಶಕ್ಕೆ ಒಳ್ಳೇದಲ್ಲ. ಕರಪ್ಷನ್ ಮಾಡೋರ್ಗೆ ಶಿಕ್ಷೆ ಕೊಡೋದಕ್ಕೆ ನಾವು ತಡಿತಾ ಇಲ್ಲ. ಯಾವ ಸಿಚುವೇಶನಲ್ಲಿ ಅರೆಸ್ಟ್? 140 ಕೋಟಿ ಜನಗಳು ನೋಡ್ತಿದ್ದಾರೆ. ಚುನಾವಣೆ ಅನೌನ್ಸ್ ಆದ್ಮೇಲೆ ಯಾವುದೇ ಒಬ್ಬ ಚೀಫ್ ಮಿನಿಸ್ಟರ್ನ, ಯಾವುದೇ ಒಬ್ಬ ಪ್ರೈಮ್ ಮಿನಿಸ್ಟರ್ನ, ಪಾರ್ಟಿ ಯಾವುದೇ ಆಗಿರ್ಲಿ, ಎಲೆಕ್ಷನ್ ಕೋಡ್ ಬಂದ ಮೇಲೆ ಇಡಿ ಹೋಗಿ ಅರೆಸ್ಟ್ ಮಾಡೋದು ಇದು ದೇಶಕ್ಕೆ ಶೋಭೆ ತರುತ್ತಾ? ಇದೆಂತ ನ್ಯಾಯ? ಏನ್ ನಡೀತಾ ಇದೆ ದೇಶದಲ್ಲಿ? ರೆಡ್ಡಿ ಅವರೇ, ಈಗ ನೀವು KCR ಅವರನ್ನ ಜೈಲಲ್ಲಿ ಹಾಕಿ ಅವರಿಗೆ ಡಬಲ್ ಬೆಡ್ರೂಮ್ ಮಾಡಿಸ್ಕೊಟ್ರೆ ಅದು ಸರಿನಾ? ಇಲ್ಲ, ನಾನು ಸಿಚುವೇಶನ್ನ ಹೇಳ್ತಾ ಇದ್ದೀನಿ. ಈಗ ನೋಡಿ, ಒಂದ್ ವೇಳೆ ನಿಜವಾಗ್ಲೂ ಕೇಜ್ರಿವಾಲ್ ಅವರ ಆ ಪೊಲಿಟಿಕಲ್ ಪಾರ್ಟಿ ಮೇಲಿನ ಆರೋಪ ಏನು, 100 ಕೋಟಿ ರೂಪಾಯಿನ ಯಾವುದೋ ಕುಡುಕ ವ್ಯಾಪಾರಿಯಿಂದ ಹಣ ತಗೊಂಡ್ರು, ಆ ಹಣವನ್ನ ಗೋವಾ ಎಲೆಕ್ಷನ್ನಲ್ಲಿ ಮತ್ತೆ ಪಂಜಾಬ್ ಎಲೆಕ್ಷನ್ನಲ್ಲಿ ಬಳಸ್ಕೊಂಡ್ರು. ಈಗ ಅದೇ ಕುಡುಕ ವ್ಯಾಪಾರಿ ಎಲೆಕ್ಟ್ರಾಲ್ ಬಾಂಡ್ಸ್ 400-500 ಕ್ರೋರ್ಸ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದಾರೆ ಅರೆಸ್ಟ್ ಆದ್ಮೇಲೆ. ಸೇಮ್ ಪರ್ಸನ್. ಯಾವ ಮನುಷ್ಯ ಕೇಜ್ರಿವಾಲ್ಗೆ ಚುನಾವಣೆಗೆ ಹಣ ಕೊಟ್ಟಿದ್ದಾನೋ, ಅದರ ಅಲಿಗೇಷನ್ ನಡೀತಾ ಇದೆಯೋ, ಅದೇ ಮನುಷ್ಯ 400-500 ಕ್ರೋರ್ಸ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದಾನೆ ಇನ್ ದ ನೇಮ್ ಆಫ್ ಎಲೆಕ್ಟ್ರಾಲ್ ಬಾಂಡ್ಸ್. ಈಗ ನೀವಿದನ್ನ ವೈಟ್ ಆಗಿ ತಗೊಂಡ್ರಿ, ಅವರು ಬ್ಲಾಕ್ ಆಗಿ ತಗೊಂಡ್ರು. ಇಬ್ಬರಲ್ಲೂ ಏನ್ ವ್ಯತ್ಯಾಸ ಇದೆ? ಎಲೆಕ್ಷನ್ ಮೇಲೆ ಇದರ ಪ್ರಭಾವ ಆಗುತ್ತಾ? ಡೆಫಿನೆಟ್ಲಿ. ಯಾಕಾಗಲ್ಲ? ಜನಗಳು ನೋಡ್ತಿದಾರಲ್ಲ. ಈಗ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದ್ಮೇಲೆ ಎಲ್ಲ ನೇರವಾಗಿ ಕಾಣ್ತಾ ಇದೆಯಲ್ಲ, ಯಾರು ಎಲೆಕ್ಟ್ರಾಲ್ ಬಾಂಡು ಯಾವ್ಯಾವ ಪಾರ್ಟಿಗಳಿಗೆ ಕೊಟ್ಟಿದ್ದಾರೆ ಅಂತ. 22,500 ಕೋಟಿ ಎಲೆಕ್ಟ್ರಾಲ್ ಬಾಂಡ್ಸ್ಗಳನ್ನ ಇಡೀ ಭಾರತದಲ್ಲಿ ಖರೀದಿ ಮಾಡಿದ್ದಾರೆ. ಅದರಲ್ಲಿ 6,780 ಕ್ರೋರ್ಸ್, ಆಲ್ಮೋಸ್ಟ್ 7,000 ಕ್ರೋರ್ಸ್ ಭಾರತೀಯ ಜನತಾ ಪಾರ್ಟಿಗೆ 4 ವರ್ಷಗಳಲ್ಲಿ ಸಿಕ್ಕಿದೆ. ಯಾರಿವರೆಲ್ಲ ಬಾಂಡ್ಸ್ಗಳನ್ನ ಇಶ್ಯೂ ಮಾಡಿರೋಂಥವ್ರು? ಆಕಾಶದಿಂದ ತಗೊಂಡ್ಬಂದು ಕೊಟ್ಟಿದ್ದಾರಾ? ಬಿಜೆಪಿಯವರ ಆರ್ಗ್ಯುಮೆಂಟ್ ಅನ್ನ ನಾನು ಕೇಳಿದ್ದೀನಿ. ಅವ್ರು ಹೇಳ್ತಾರೆ, ನಮ್ಮದು 18 ರಾಜ್ಯಗಳಲ್ಲಿ ಸರ್ಕಾರ ಇದೆ, ಕೇಂದ್ರದಲ್ಲಿ 10 ವರ್ಷದಿಂದ ಸರ್ಕಾರ ಇದೆ, ನಮಗೆ 6 ಕೋಟಿ ಸಿಕ್ತು, ಆದ್ರೆ ಬೇರೆ ಎಲ್ಲ ಪಾರ್ಟಿಗಳಿಗೆ ಅದಕ್ಕಿಂತ ಜಾಸ್ತಿ ಸಿಕ್ಕಿದೆ, ಕಾಂಗ್ರೆಸ್ಗೂ ಸಿಕ್ಕಿದೆ, TMCದು ಒಂದೇ ರಾಜ್ಯದಲ್ಲಿ ಸರ್ಕಾರ ಇರೋದು, ಅವರಿಗೂ ಸಿಕ್ತು, ಇದು ಎಲ್ಲ ಪಾರ್ಟಿಲೂ ಇದೆ. ಹಾಗಾದ್ರೆ ನಿಮ್ಗೂ ಅವ್ರಿಗೂ ವ್ಯತ್ಯಾಸ ಇಲ್ವಲ್ಲ? ನೀವ್ಯಾಕೆ ಡಿಫ್ರೆಂಟ್ನ ಹುಡುಕ್ತಾ ಇದ್ದೀರಾ? ನೀವು ನೀತಿ ರಾಜ, ನಾವು ಎಕ್ಸ್ಟ್ರೀಮ್, ಏನಂತಾರೆ, ತುಂಬಾ ನೀತಿಯಿಂದ ಸರ್ಕಾರ ನಡೆಸ್ತಾ ಇದ್ದೀವಿ, ಈ ತರ ಕ್ಲೈಮ್ನ ಮಾಡಬೇಡಿ. ನೀವು BRS ತರನೇ, ನೀವು TMC ತರನೇ, ಜೊತೆಗೆ ನೀವು ಈ ಕರಪ್ಟ್ ಪಾರ್ಟಿಗಳು ಯಾವ್ದಿದಾವೋ ಅದ್ರ ಜೊತೆಲಿ ನೀವು ಒಬ್ರು. ಏನ್ ವ್ಯತ್ಯಾಸ ಇದೆ? ನೀವು ಅದರಿಂದ ಬೇರೆ ಏನೂ ಅಲ್ವಲ್ಲ, ನೀವು ಅದ್ರಲ್ಲೊಬ್ರೇನೆ. ನೀವ್ ಹೇಳೋ ಪ್ರಕಾರ ಕೇಜ್ರಿವಾಲ್ ಮತ್ತೆ ಸೋರೆನ್ ಅವರನ್ನ ಅರೆಸ್ಟ್ ಮಾಡಿರೋದ್ರಿಂದ ಲೋಕಸಭೆ ಚುನಾವಣೆ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತಾ? ಡೆಫಿನೆಟ್ಲಿ. ಈ ಭಾರತೀಯ ಜನತಾ ಪಾರ್ಟಿನ ನಾನು ವಿದ್ಯಾರ್ಥಿ ಪರಿಷತ್ ದಿನಗಳಿಂದ ನೋಡ್ತಾನೆ ಬಂದಿದ್ದೀನಿ. ಭಾರತೀಯ ಜನತಾ ಪಾರ್ಟಿನ ಅಂದ್ರೆ ನನಗ್ ಗೊತ್ತಿರೋ ಹಾಗೆ 81ನಿಂದ ಭಾರತೀಯ ಜನತಾ ಪಾರ್ಟಿ ಶುರುವಾಗಿದೆ. ನಾನು 85ನ ಎಲೆಕ್ಷನ್ನಿಂದ ಸ್ವಲ್ಪ ನಾನು ಅಬ್ಸರ್ವ್ ಮಾಡ್ತಾ ಇದ್ದ ಆ ಎಲೆಕ್ಷನ್ ಪ್ಯಾಟ್ರನ್ನ. ಯಾವಾಗ್ಲೂ ಚುನಾವಣೆ ಮುಂಚೆನೆ 1.5-2.5 ವರ್ಷಗಳ ಮುಂಚೆ ಒಂದು ಅಜೆಂಡಾನ ಇಟ್ಕೋತಾರೆ. ಈ ಅಜೆಂಡಾ ಇಟ್ಕೊಂಡು ಈ ಚುನಾವಣೆನ ಎದುರಿಸ್ಬೇಕು. ಅದೇ ಅಜೆಂಡಾ ಮೇಲೇನೆ ಪ್ರಿಪ್ರೇಟರಿ ವರ್ಕ್ನ ಮಾಡ್ತಾರೆ. ಅದೇ ಅಜೆಂಡಾ ಮೇಲೆ ಚುನಾವಣೆ ಎದುರಿಸ್ತಾರೆ. ಫಾರ್ ಫಸ್ಟ್ ಟೈಮ್ ಮೋದಿಯವರ ಲೀಡರ್ಶಿಪ್ಪಲ್ಲಿ ಯಾವ ಅಜೆಂಡಾನ ಫೈನಲ್ ಮಾಡಿದ್ರೂ ಆ ಅಜೆಂಡಾ ಮೇಲೆ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಎದುರಿಸ್ತಿಲ್ಲ, ಡಿರೈಲ್ ಆಗಿದೆ. ಆ ಅಜೆಂಡಾ ಬಂದು 2021-22ನಲ್ಲಿ ಶುರುವಾಗಿದ್ದು ರಾಮ ಮಂದಿರದ ಹೆಸರಲ್ಲಿ ಚುನಾವಣೆ ಎದುರಿಸ್ಬೇಕು ಅಂತ. ಅದಕ್ಕೆ ರಾಮ ಮಂದಿರ 2023 ಯಾವಾಗ ಈ ಚುನಾವಣೆಗೆ ಮೊದಲನೇದಾಗಿ ಜನವರಿಯಲ್ಲಿ ಎಲ್ಲ ಹಬ್ಬ ಮಾಡ್ಬಿಡೋಣ, ಆಮೇಲೆ ಚುನಾವಣೆ ಎದುರಿಸೋಣ. ರಾಮ ಮಂದಿರದ ವಿಷಯ ಮುಗಿತಾ ಬರ್ತಿದ್ದ ಹಾಗೇನೆ ಈ ಸುರೇನ್ ಅವ್ರನ್ನ ಮತ್ತೆ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಈಗ ಟಿವಿಯಲ್ಲಿ ಏನ್ ಚರ್ಚೆ ನಡೀತಿದೆ? ರಾಮ ಮಂದಿರದ ಬಗ್ಗೆ ಯಾರಾದ್ರೂ ಮಾತಾಡ್ತಾ ಇದ್ದಾರಾ?
ಹಾಗಾಗಿ ಅವರ ಅಜೆಂಡಾ ಎಲ್ಲ ಡಿರೈಲ್ ಆಗೋಯ್ತು. ಈಗ ಚರ್ಚೆ ಆಗ್ತಿರೋದು ಮೋದಿಯವರು ಹೇಳ್ತಿದ್ದಾರೆ, ನಾನು ಕರಪ್ಷನ್ನ ಬಿಡೋದಿಲ್ಲ, ಕರಪ್ಟ್ ಯಾರೇ ಆಗಿದ್ರೂ ಕೂಡ ಅವರೆಲ್ಲರನ್ನೂ ಒಳಗೆ ಹಾಕ್ತೀನಿ ಅಂತಾರೆ. ಹಾಗೆ ಮಾಡೋದಾದ್ರೆ ಹಿಮಂತ್ ಬಿಸ್ವಾ ಶರ್ಮಾ ಅವ್ರ ಮೇಲೆ ಕೇಸ್ ಹಾಕಿ ಯಾಕೆ ಒಳಗೆ ಹಾಕ್ತಾ ಇಲ್ಲ? ಜ್ಯೋತಿರಾದಿತ್ಯ ಅವ್ರ ಮೇಲೆ ಕೇಸ್ ಇದೆಯಲ್ಲ, ಅವ್ರನ್ನ ಯಾಕೆ ಒಳಗೆ ಹಾಕ್ತಿಲ್ಲ? ನವೀನ್ ಜಿಂದಾಲ್ ಅವ್ರನ್ನ ಸುಮ್ಮನೆ ಬಿಟ್ರಿ, ಅಶೋಕ್ ಚವ್ಹಾಣ್ ಅವ್ರನ್ನ ಸುಮ್ಮನೆ ಬಿಟ್ರಿ, ಅಜಿತ್ ಪವಾರ್ ಅವ್ರನ್ನ ಸುಮ್ಮನೆ ಬಿಟ್ರಿ. ಎಲ್ಲ ಕಾಂಗ್ರೆಸ್ ಅವ್ರ ಹೆಸರು ಹಾ, ತಗೋತಿದ್ದೀರಾ. ಎಷ್ಟು ಕೇಸಸ್ಗಳು, ಇಡಿ ಕೇಸಸ್ಗಳಿವೆಯೋ, ಇನ್ಕಮ್ ಟ್ಯಾಕ್ಸ್ ಕೇಸಸ್ಗಳಿವೆಯೋ, ಎಲ್ಲರೂ ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದ ಹಾಗೇನೆ ಏಕ್ದಮ್ ಮಹಾತ್ಮ ಆಗೋಗ್ತಾರೆ. ಇವ್ರನ್ನೆಲ್ಲ ಅಕ್ಕಪಕ್ಕದಲ್ಲೇ ಕೂರಿಸ್ಕೊಂಡು ಮೋದಿಯವರು ಹೇಳ್ತಾರೆ, ನಾನು ಕರಪ್ಷನ್ಗೆ ಎದುರಾಗಿದ್ದೀನಿ ಅಂತ, ಅದಕ್ಕೆ ಚುನಾವಣೆ ಎದುರಿಸ್ತೀನಿ ಅಂತ. ರಜತ್ ಶರ್ಮಾ ಅವರೇ, ನೀವು ಡಿಬೇಟ್ ಮಾಡಿಸಿ. ಯಾಕಂದ್ರೆ ಮೋದಿಯವರು ಕರಪ್ಟ್ ಅಂತ ನಾನು ಆರೋಪ ಮಾಡಲ್ಲ. ಆದರೆ ಮೋದಿಯವರ ಅಕ್ಕಪಕ್ಕದಲ್ಲಿ ಯಾರೆಲ್ಲ ಕೂತಿದಾರೋ ಅವರೆಲ್ಲ ಯಾರು? ನೆನ್ನೆವರೆಗೂ ನೀವೇ ಹೇಳ್ತಾ ಇದ್ರಿ ಇವರು ಹೈಲಿ ಕರಪ್ಟೇಬಲ್ ಫೆಲೋಸ್ ಅಂತ, ಆದರೆ ಒಳಗೆ ಹಾಕ್ಲಿಲ್ಲ. ಒಳಗೆ ಹಾಕೋದು ಅಂದ್ರೆ ಬಿಜೆಪಿ ಒಳಗೆ ಹಾಕೊಳ್ಳೋದಾ? ಎಲ್ಲ ಹಾಕ್ತಿದ್ದೀರಾ ನೀವು? ಆದ್ರೆ ಕೇಜ್ರಿವಾಲ್ ಹಾಗೆ ಹೇಮಂತ್ ಸೊರೇನ್ ಅರೆಸ್ಟ್ ಆಗ್ತಿದ್ದ ಹಾಗೆ ಅವ್ರಿಗೆ ಲಾಭ ಆಗತ್ತೆ, ಕೇಜ್ರಿವಾಲ್ಗೆ ಸಿಂಪತಿ ಸಿಗುತ್ತೆ. ಹಾಗೆ ಕವಿತಾ ಅವರನ್ನ ಅರೆಸ್ಟ್ ಮಾಡೋದ್ರಿಂದ ಟಿಆರ್ಎಸ್ಗೆ ಮತ್ತೆ ಬಿಆರ್ಎಸ್ಗೆ ಸಿಂಪತಿ ಸಿಗುತ್ತೆ. ಈಗ ತೆಲಂಗಾಣದಲ್ಲಿ ಕರಪ್ಷನ್ನಲ್ಲಿ ಅರೆಸ್ಟ್ ಮಾಡಲಿಲ್ಲ, ಡೆಲ್ಲಿ ಕರಪ್ಷನ್ ಚಾರ್ಜಸ್ನಲ್ಲಿ ಅರೆಸ್ಟ್ ಮಾಡಿದ್ರೆ ಇಲ್ಲಿ ಕರಪ್ಷನ್ ಚಾರ್ಜ್ ಏನಿದೆ? ಸಿಂಪತಿ ಏನ್ ಸಿಗುತ್ತೆ? ಸಿಗೋದಿಲ್ಲ. ಇಲ್ಲ, ಅವರಿಗೆ 16 ವರ್ಷದ ಮಗ ಇದ್ದಾನೆ, ಅವನ ಓದಿಗೆ ಡಿಸ್ಟರ್ಬ್ ಆಗ್ತಿದೆ, ಇದೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಿರೋದು ಬೇಲ್ ಸಿಗ್ಲಿ ಅಂತ. ಅವ್ರೇನು ಹೇಳ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಸಿಚುವೇಶನ್ ಆಫ್ ದಿ ಅರೆಸ್ಟ್, ಈಗ KCRನ ಅರೆಸ್ಟ್ ಮಾಡಿದ್ರೆ ಎಲೆಕ್ಷನ್ ಮೇಲೆ ಪರಿಣಾಮ ಆಗ್ತಾ ಇತ್ತು. ಕವಿತಾ ಅವರು ಇರೆಲಿವೆಂಟ್ ಆಫ್ ತೆಲಂಗಾಣ ಎಲೆಕ್ಷನ್. ಏನು ಪರಿಣಾಮ ಆಗಲ್ವಾ? ಜಾಸ್ತಿ ಚರ್ಚೆ ಏನೂ ಇಲ್ಲ. ಅದೇ KCRನ ಅರೆಸ್ಟ್ ಬೇರೆಯವರ ಚರ್ಚೆ ಆಗೋದಿಕ್ಕೆ ಬಿಡಲ್ಲ. ಹಾಗೇನೂ ಇಲ್ಲ. KCR ಇದಾರಲ್ಲ, ರಾವಣ ಇದ್ಮೇಲೆ ರಾಮ ಇರ್ತಾನೆ. ರಾವಣ ಇಲ್ಲ ಅಂದ್ರೆ ರಾಮನಿಗೇನು ಬೆಲೆನೇ ಇಲ್ಲ. KCR ಇದ್ಮೇಲೆ ರೇವಂತ್ ಬಗ್ಗೆ ಚರ್ಚೆ ಆಗತ್ತೆ. ಸೌತ್ನ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಯಾರೋ ಒಬ್ರನ್ನ PM ಕ್ಯಾಂಡಿಡೇಟ್ ಪ್ರೊಜೆಕ್ಟ್ ಮಾಡ್ಬೇಕಾ? ಕಾಂಗ್ರೆಸ್ ಪಾರ್ಟಿ ಸೌತಿಂದ? ಎಸ್ ಸರ್. ಈಗಂತೂ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿರೋದು ಸೌತಿಂದ ಬಂದಿರೋಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ಅವರು ಕರ್ನಾಟಕದವರು. ಮತ್ತೆ KC ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ಕೇರಳದವರು. ಮತ್ತೆ ರಾಹುಲ್ ಗಾಂಧಿ ಅವರು ಸೌತಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಸೌತ್ ಕಡೆಯಿಂದಾನೆ. ಮುಂದಿನ ದಿನಗಳಲ್ಲಿ ಸೌತ್ನವರೇ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಥ್ಯಾಂಕ್ ಯು ಸೊ ಮಚ್ ಸರ್. ಅದಕ್ಕೇನೆ ಕಾಂಗ್ರೆಸ್ ಬಿಟ್ಟು ಹೋಗುವಂತ ನಾಯಕರೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ ಪಾರ್ಟಿ ಮೇಲೆ ಸೌತ್ ಲಾಬಿ ಅವರ ಹಿಡಿತ ಆಗಿದೆ ಅಂತ. ಅಂದ್ರೆ ಇಡೀ UP ಅವರು, ಸೌತ್ ತೆಲುಗಿನವರು 42 MPs ಇದ್ದಾರೆ. ಔಟ್ ಆಫ್ 42 ಒಬ್ರು ಕ್ಯಾಬಿನೆಟ್ ಮಿನಿಸ್ಟರ್ ಮಾತ್ರ ಇದ್ದಾರೆ. ಒಬ್ರೇ ಕಿಶನ್ ರೆಡ್ಡಿ ಅವರು. ನಾನು ರಜತ್ ಶರ್ಮಾ ಅವರೇ, ನಿಮ್ಮ ಮಾಧ್ಯಮದ ಮುಖಾಂತರ ಮೋದಿ ಅವರಿಗೆ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಗುಜರಾತ್ನಿಂದ 28 MPs ಇದ್ದಾರೆ. 7 ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಸಿಕ್ಕಿದೆ ಗುಜರಾತಿಗೆ. UPಯಲ್ಲಿ 62 MPs ಇದ್ದಾರೆ. 12 ಕ್ಯಾಬಿನೆಟ್ ಪೋಸ್ಟ್ ಸಿಕ್ಕಿದೆ. ಪ್ರೈಮ್ ಮಿನಿಸ್ಟರ್ ಹಿಡಿದು, ಡಿಫೆನ್ಸ್ ಮಿನಿಸ್ಟರ್ ಹಿಡಿದು, ಹೋಮ್ ಮಿನಿಸ್ಟರ್ ಹಿಡಿದು ಎಲ್ಲಾ ಮಿನಿಸ್ಟರ್ಗಳು ನಿಮ್ಮ ಬುಟ್ಟಿಲೇ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ನೀವೇ ತಗೊಂಡ್ರಿ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ತಗೊಂಡ್ರಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾನೂ ನೀವೇ ತಗೊಂಡ್ರಿ, ಎಲ್ಲಾನು ನೀವೇ ತಗೊಂಡ್ರಿ, ಸ್ಪೀಕರ್ನೂ ಕೂಡ ನೀವೇ ತಗೊಂಡ್ರಿ, ಮತ್ತೆ ರಾಜ್ಯಸಭೆಯ ಚೇರ್ಮನ್, ವೈಸ್ ಚೇರ್ಮನ್ ಎಲ್ಲಾನು ನೀವೇ ತಗೊಂಡ್ರಿ. ಸೌತ್ಗೇನ್ ಕೊಟ್ರಿ? ನಾವು ಸೌತ್ನವರು ದೇಶದ ಒಂದು ಭಾಗ ಅಲ್ವಾ? ನೀವು ಇದಕ್ಕೆ ಪ್ರೈಮ್ ಮಿನಿಸ್ಟರ್ ಅಲ್ವಾ? ಹೇಳಿ, ನೀವೇ ಮೋದಿ ಅವರೇ ಹೇಳಿ. ಯಾಕೆ ನೀವು ನಮ್ಮನ್ನ ಹಿಂದೂಸ್ತಾನದಲ್ಲಿ ಹಿಂದಿಯ ನಂತರ 2ನೆಯ ಅತಿ ದೊಡ್ಡ ಭಾಷೆ ತೆಲುಗು, ವೆಂಕಯ್ಯ ನಾಯ್ಡು ಅವ್ರನ್ನ ಅಲ್ಲಿಂದ ಓಡಿಸ್ಬಿಟ್ರಿ? ಆದ್ರೆ ಈಗೆಲ್ಲ ಮೋದಿಯವರು ಹೋಗ್ತಾರಲ್ಲ ತಮಿಳ್ನಾಡಿಗೆ, ತೆಲಂಗಾಣಕ್ಕೆ, ತುಂಬಾ ಜನ ಸೇರ್ತಾರಲ್ಲ, ತುಂಬಾ ಜನ ಮೋದಿ ಮೋದಿ ಅಂತ ಕಿರಿಸ್ತಾರೆ. ಒಮ್ಮೊಮ್ಮೆ ಪಿಕ್ಚರಲ್ಲಿ ತುಂಬಾ ಕಾಮಿಡಿ ಇದ್ರೂ ನಾವು ಮತ್ತೆ ಮತ್ತೆ ನೋಡ್ತೀವಿ. ಅದು ಎಂಟರ್ಟೈನ್ಮೆಂಟೇ. ಈಗ ಯಾರನ್ನ ನೋಡಿದ್ರೂ ಎಲೆಕ್ಷನ್ಗೆ ನಿಂತ್ಕೊಳ್ಳೋದು ಸೌತಿಂದಾನೆ. ಪ್ರಿಯಾಂಕಾ ಗಾಂಧಿ ಕೂಡ ತೆಲಂಗಾಣದಿಂದ ಎಲೆಕ್ಷನ್ಗೆ ನಿಂತ್ಕೋತಾರಂತೆ. ನಾನೇ ಅವ್ರನ್ನ ಕರೆದಿದ್ದು. ಮೇಡಮ್ ಸೋನಿಯಾ ಗಾಂಧಿ ಅವ್ರನ್ನ ತೆಲಂಗಾಣದಿಂದ ನಿಲ್ಲಿಸಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ. ಸೋನಿಯಾ ಅವರು ರಾಜಸ್ಥಾನದಿಂದ ರೆಪ್ರೆಸೆಂಟ್ ಮಾಡಿದ್ರು. ಮತ್ತೆ ಪ್ರಿಯಾಂಕಾ ಅವ್ರನ್ನ, ರಾಹುಲ್ ಅವ್ರನ್ನ ಕೂಡ ಕರೆದಿದ್ವಿ. ಅವ್ರು ಬರಲಿಲ್ಲ. ತೆಲಂಗಾಣಗೆ ಬನ್ನಿ ಅಂತ ಪ್ರಿಯಾಂಕಾ ಅವ್ರನ್ನೂ ಕೂಡ ಕರೆದಿದ್ವಿ. ಯಾಕಂದ್ರೆ ತೆಲಂಗಾಣ ಸ್ಟೇಟ್ ಆಗಿರೋದು ಶ್ರೀಮತಿ ಸೋನಿಯಾ ಗಾಂಧಿಯವರ ಕಾರಣದಿಂದ. ಅವರಿಲ್ದೇ ಇದ್ದಿದ್ರೆ ಇನ್ನೂ 100 ವರ್ಷ ಆದರೂ ಕೂಡ ತೆಲಂಗಾಣ ಆಗ್ತಾ ಇರಲಿಲ್ಲ. ಅದರಿಂದಾನೇ ನಾನು ಯಾವಾಗಲೂ ಜನರಿಂದ ಕೇಳ್ತೀನಿ, ಅವ್ರ ಕುಟುಂಬದಿಂದ ಯಾರನ್ನಾದರೂ ಇಲ್ಲಿಂದ ರೆಪ್ರೆಸೆಂಟ್ ಮಾಡಿಸಿ. ಯಾಕಂದ್ರೆ ತೆಲಂಗಾಣ ಸ್ಟೇಟ್ ಆಗಿದ್ದೆ ಅವ್ರ ಕುಟುಂಬದವರಿಂದ.
ಅದಕ್ಕೆ ಆ ಪರಿವಾರದವರು ತೆಲಂಗಾಣದಿಂದ ರೆಪ್ರೆಸೆಂಟ್ ಮಾಡಿದ್ರೆ ನಮಗೆ ಹೆಮ್ಮೆ ಆಗುತ್ತೆ. ನಾವೇನೋ ಪ್ರಯತ್ನ ಮಾಡಿದ್ವಿ, ಆದರೆ ಅವರೇ ಇನ್ನೂ ಒಪ್ಪಿಲ್ಲ. ಇನ್ನೊಂದು ಪ್ರಶ್ನೆನ ತಗೊಳ್ಬೋದು? ಈ ಎಲೆಕ್ಷನ್ ಪೋಲ್ಸ್ ಇದೆಯಲ್ಲ, ಇದ್ರ ಪ್ರಕಾರ 3ನೇ ಸಲ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದೇ ನಂಬರ್ ಇದೆ. ಅವರು ಕೂಡ ಹೇಳಿದ್ದಾರೆ ಈ ಸಲ 400ಕ್ಕೂ ಹೆಚ್ಚು ಅಂತ. ಇದಕ್ಕೇನ್ ಹೇಳ್ತೀರಾ? ನೋಡಿ, ಅದು ಕೂಗೋದಕ್ಕೆ ಚೆನ್ನಾಗಿರುತ್ತೆ. ಈಗ 302, 303 ಏನ್ ಸಿಕ್ಕಿದೆಯೋ, ಗುಜರಾತ್ನಲ್ಲಿ 28 ಇದೆ, ಎಲ್ಲ ಸಿಕ್ತು. ರಾಜಸ್ಥಾನದಲ್ಲಿ 25 ಇದೆ, ಎಲ್ಲನೂ ಸಿಕ್ತು. ಹರಿಯಾಣದಲ್ಲಿ 10 ಇದೆ, ಎಲ್ಲ ಸಿಕ್ತು. ಡೆಲ್ಲಿಯಲ್ಲಿ 7 ಇದೆ, ಎಲ್ಲ ಸಿಕ್ತು. ಯುಪಿಲಂತೂ ಬಿಜೆಪಿ 62 ಸಿಕ್ತು. ಅಲಯನ್ಸು ಎಲ್ಲ ಸೇರಿಸಿದ್ರೆ ಹೆಚ್ಚು ಕಡಿಮೆ 65ರಿಂದ 70 ಸಿಕ್ತು. ಮತ್ತೆ ಬಿಹಾರದಲ್ಲಿ 1-2 ಬಿಟ್ಟು ಎಲ್ಲ ಸಿಕ್ಕಿದೆ. ಎಲ್ಲ ಜಾಗದಲ್ಲೂ 100% ಸಿಕ್ಕಿದೆ, ಅದರ್ವೈಸ್ 95%. ಇದೆಲ್ಲ ಸಿಕ್ಕಿದ ಮೇಲೆ 300 ನಂಬರು ತಲುಪಿಸಿದ್ರು ಭಾರತೀಯ ಜನತಾ ಪಾರ್ಟಿಯವರು. ಈಗ 400 ಸೀಟ್ ಸಿಗಬೇಕು ಅಂದರೆ ಅವರು ಪಾಕಿಸ್ತಾನದಲ್ಲಿ ಗೆಲ್ಲಬೇಕಾಗುತ್ತೆ, ಇಂಡಿಯಾದಲ್ಲ. ಯಾಕಂದ್ರೆ ಈ ಸಲ ಡೆಲ್ಲಿಲಿ ಎಲ್ಲದೂ ಸಿಗೋದಿಲ್ಲ, ರಾಜಸ್ಥಾನದಲ್ಲೂ ಎಲ್ಲ ಸಿಗೋದಿಲ್ಲ, ಹರಿಯಾಣದಲ್ಲಿ ಸಿಗೋದಿಲ್ಲ, ಗುಜರಾತ್ನಲ್ಲಿ ಎಲ್ಲ ಸಿಗೋದಿಲ್ಲ, ಯುಪಿಯಲ್ಲೂ ಎಲ್ಲ ಸೀಟ್ಸು ಸಿಗೋದಿಲ್ಲ, ಬಿಹಾರದಲ್ಲೂ ಎಲ್ಲನೂ ಸಿಗೋದಿಲ್ಲ. ಸೌತ್ನಲ್ಲಿ 129 ಇದೆ. 129ಇಂದ ಕರ್ನಾಟಕದಲ್ಲಿ ಔಟ್ ಆಫ್ 28, 27 ದೇ ಹ್ಯಾವ್ ಗಾಟ್. ಈ ಸಲ 10-11 ಸಿಗೋದಿಲ್ಲ. ಹೋದ್ಸಲ ತೆಲಂಗಾಣದಿಂದ 4 ಸಿಕ್ಕಿತ್ತು, ಈ ಸಲ 2 ಸಿಗ್ಬಹುದು. ಎಲ್ಲಿಂದ 400 ಸಿಗುತ್ತೆ ಹೇಳಿ? ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾನು ಇವತ್ತು ರಜತ್ ಶರ್ಮಾ ಅವರ ಕಡೆಯಿಂದ ಈ ಪ್ರೋಗ್ರಾಂ ಮುಖಾಂತರ ಕೇಳ್ಕೊತಾ ಇದ್ದೀನಿ. ರಿಸಲ್ಟ್ ಆದ್ಮೇಲೆ ನಾನು ರಜತ್ ಶರ್ಮಾ ಅವ್ರ ಹತ್ರ ಮಾತಾಡ್ತೀನಿ ಫೋನಲ್ಲಿ. 214ರಿಂದ ಹಿಡಿದು 240 ಮ್ಯಾಕ್ಸಿಮಮ್ ಜನತಾ ಪಾರ್ಟಿಯ ನಂಬರ್. ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ಎಲೆಕ್ಷನ್ಗೆ ನಾವೊಂದು ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡ್ತೀವಿ. KCR ಕೂಡ ಇದನ್ನೇ ಹೇಳಿದ್ರು, 100 ಸಿಗುತ್ತೆ 119 ಸೀಟ್ಸಲ್ಲಿ ಅಂತ. ಆದರೆ ಸಿಕ್ಕಿದ್ದು 39. ಹೀಗೆ ಮೋದಿಯವರು ಕೂಡ 400 ಅಂತ ಹೇಳ್ತಿದ್ದಾರೆ, 200 ಕೂಡ ಸಿಗೋದಿಲ್ಲ. ಹೀಗೊಂದು ಜನರಲ್ ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಪೊಲಿಟಿಕಲ್ಸ್ ಅಂಡ್ ವಾಟ್ಸಪ್ ಯೂನಿವರ್ಸಿಟಿ, ಮೋದಿಯವರ ದೊಡ್ಡ ಸಕ್ಸಸ್ ಇದೆ ತಾನೆ. ವಾಟ್ಸಪ್ ಯೂನಿವರ್ಸಿಟಿನಲ್ಲಂತೂ 400 ಮಾಡಿದ್ದಾರೆ. ಆದರೆ ಈ ಸಲ ಹಾಗಾಗಲ್ಲ, ಜನ ಯೋಚನೆ ಮಾಡ್ತಿದ್ದಾರೆ. ನಿರುದ್ಯೋಗ ಈಗ ಸರ್ವೆ ಕೂಡ ಬಂದಿತ್ತು, ಈಗ ತಾನೇ ಸ್ವಲ್ಪ ತೋರಿಸಿದ್ರು. 62% ಆಫ್ ದಿ ಪಾಪ್ಯುಲೇಷನ್ ಯಂಗ್ಸ್ಟರ್ಸ್ ಆಂಟಿ ಮೋಡಿ. ಈ ಎಸೆನ್ಷಿಯಲ್ ಕಾಮೋಡಿಟಿ ಬೆಲೆ 72% ಜಾಸ್ತಿಯಾಗಿದೆ. 400 ರೂಪಾಯಿ ಸಿಲಿಂಡರ್ 800 ರೂಪಾಯಿ ಆಗಿದೆ. 50 ರೂಪಾಯಿ ಪೆಟ್ರೋಲ್ 120 ರೂಪಾಯಿ ಆಗಿದೆ. ಎಲ್ಲ ಬೆಲೆ ಏರಿಕೆನೆ. ಅವರು ಪ್ರಾಮಿಸ್ ಮಾಡಿದ್ರು ಪ್ರತಿ ವರ್ಷಕ್ಕೆ 2 ಕೋಟಿ ಜಾಬ್ಸ್ ಅಂತ. ಆದರೆ ನಾನು ಪಾರ್ಲಿಮೆಂಟ್ನಲ್ಲಿ ಒಂದು ಕ್ವಶ್ಚನ್ನ ನಾನು ಕೇಳಿದ್ದೆ ಅವ್ರಿಗೆ 22 ಅಲ್ಲಿ. ಅವ್ರು ಹೇಳಿದ್ರು ಆ ಲೆಕ್ಕದಲ್ಲಿ 20 ಕೋಟಿ ಕೆಲಸ ಕೊಡಬೇಕಿತ್ತು. ಅವರು ಉತ್ತರ ಕೊಟ್ರು 7,21,680 ಜಾಬ್ಸ್. 20 ಕೋಟಿ ಜಾಬ್ಸ್ ಕೊಡೋ ಮಾತು ಕೊಟ್ಟಿದ್ರು ಮೋದಿಯವರು, 7 ಲಕ್ಷ ಕೊಟ್ಟಿದ್ದಾರೆ. ಮತ್ತೆ ಜನ್ಧನ್ ಖಾತೆಯಲ್ಲಿ ಪ್ರತಿ ಬಡವರಿಗೂ 15 ಲಕ್ಷ ರೂಪಾಯಿನ ಸ್ವಿಸ್ ಬ್ಯಾಂಕಿಂದ ತಗೊಂಡ್ಬಂದು ಕಳ್ಳ ಹಣವನ್ನು ಹಾಕ್ತೀನಿ ಅಂತ ಹೇಳಿದ್ರು. ನಿಮ್ಮ ಖಾತೆಗೇನಾದ್ರೂ ಬಂತಾ? ಇಲ್ಲಿ ಯಾರಾದ್ರೂ ಇದ್ದೀರಾ? 15 ಲಕ್ಷ ರೂಪಾಯಿ ಯಾರಿಗಾದ್ರೂ ಸಿಕ್ಕಿದ್ಯಾ? ಇಷ್ಟೊಂದು ಜನ ಇದ್ದೀರಾ, ಇಲ್ಲಿ ಯಾರಿಗೂ ಸಿಕ್ಕಿಲ್ಲ. ಇಲ್ಲಿ ಯಾರಾದ್ರೂ ರೈತರ ಮಕ್ಕಳಿದಾರಾ? ರೈತರ ಮಕ್ಕಳು ರೈತರ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಡೆಲ್ಲಿಯಲ್ಲಿ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ತಿಂಗಳಾನ್ಗಟ್ಲೆ ಇಲ್ಲಿರೋ ರೈತರ ಎದುರು ಕಪ್ಪು ಕಾನೂನು ತಗೊಂಡು ಬಂದ್ರು. 700 ಜನ ಸತ್ತೋದ್ರು. ಹರಿಯಾಣ, ಪಂಜಾಬ್ನ ರೈತರೆಲ್ಲ ಡೆಲ್ಲಿನ ಮುತ್ತಿಗೆ ಹಾಕಿದ್ದಾರೆ. ಪೊಲೀಸ್ ಫೈರಿಂಗಲ್ಲಿ ರೈತರು ಸಾಯ್ತಿದ್ದಾರೆ. ಡಬಲ್ ಇನ್ಕಮ್ ಎಲ್ಲಿಂದ ಬಂತು? ಮೋದಿಯವ್ರು ಎಲ್ಲಿ ಕೊಟ್ರು? ಪ್ರತಿ ಬಡವರಿಗೆ ಮನೆ ಕೊಟ್ರಾ? 2022 75th ಇಯರ್ಸ್ ಆಫ್ ಡೆಮೋಕ್ರಸಿ. ಪ್ರತಿ ಬಡವರಿಗೆ ಮನೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ಮೋದಿಯವರು. ಲೆಕ್ಕ ಕೊಡಿ ಎಷ್ಟು ಜನಗಳಿಗೆ ಮನೆ ಸಿಕ್ಕಿದೆ ಅಂತ. ಆದ್ರೂ ಕೂಡ 3ನೇ ಸಲ ಪ್ರಧಾನಮಂತ್ರಿ ಆಗೋದಕ್ಕೆ ಕನಸು ಕಾಣ್ತಾ ಇದ್ದಾರೆ ಮೋದಿಯವರು. ಹಾಗಾಗಿ ಈ ದೇಶಕ್ಕೆ, ರೈತರಿಗೆ, ಸೈನಿಕರಿಗೆ, ಹೆಂಗಸರಿಗೆ ನಾನ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಈ ದೇಶ ಯಾವ ಕಡೆ ಸಾಗ್ತಾ ಇದೆ? ಯಾರಿಗ್ ವೋಟ್ ಕೊಡ್ತಾ ಇದ್ದೀರಾ? ಭಾರತವನ್ನ ಬೆಳೆಸೋದಕ್ಕೆ ಯಾವ ಸರ್ಕಾರ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ? ಮತ್ತೆ ಫೈನಲಿ ರಜತ್ ಶರ್ಮಾ ಅವರೇ, 1951ನ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ 64 ವರ್ಷದಲ್ಲಿ 1947ಇಂದ ಹಿಡಿದು 2014ವರೆಗೂ 67 ಇಯರ್ಸ್, 14 ಪ್ರೈಮ್ ಮಿನಿಸ್ಟರ್ಸ್.
ಅಂದ್ರೆ ಕೆಲವರು 2 ಸಲ 3 ಸಲ ಕೂಡ ಆಗಿರ್ತಾರೆ. 14 ಪ್ರೈಮ್ ಮಿನಿಸ್ಟರ್ಸ್. ದೇ ಹ್ಯಾವ್ ಬ್ಯಾರೌಡ್ 55 lakh crores. 2014 ಇಂದ ಹಿಡಿದು 2024 ತನಕ ನರೇಂದ್ರ ಮೋದಿ ಅವರು ಎಷ್ಟು ಲೋನ್ ತಗೊಂಡಿದ್ದಾರೆ ಅಂತ ಗೊತ್ತಾ ರಜತ್ ಶರ್ಮಾ ಅವರೇ? 113 lakh crores. 64 ವರ್ಷದವರೆಗೂ ಎಷ್ಟು ತಗೊಂಡಿರಿದ್ರೋ ಅದಕ್ಕಿಂತ ಡಬಲ್ ಲೋನ್ ತಗೊಂಡಿದೆ ಹಿಂದೂಸ್ತಾನದ ಸರ್ಕಾರ. ಆ ಹಣ ಎಲ್ಲ ಎಲ್ಲಿ ಹೋಯ್ತು? ಅವತ್ತು ಎಷ್ಟೋ ಪ್ರೈಮ್ ಮಿನಿಸ್ಟರ್ ಬಾಕ್ರಾ ನಂಗಲ್ನವರಿಂದ ಹಿಡಿದು ನಾಗಾರ್ಜುನ್ ಸಾಗರ್ ತನಕ ಈ ಟ್ರೈನಿಂದ ಹಿಡಿದು ಎಲ್ಲನೂ ಮಾಡಿದ್ದಾರೆ. ಜೊತೆಗೆ ಏರ್ಪೋರ್ಟ್ಸ್, ಪೋರ್ಟ್ಸ್, ನ್ಯಾಷನಲ್ ಹೈವೇಸ್. ದೇಶದಲ್ಲಿ ಎಷ್ಟು ಬೆಳವಣಿಗೆ ಆಗ್ಬೇಕಿತ್ತೋ 67 ಇಯರ್ಸ್ನಲ್ಲಿ ಆ 14 ಪ್ರೈಮ್ ಮಿನಿಸ್ಟರ್ಸ್ ಮಾಡಿದ್ದಾರೆ. ಅವರೆಲ್ಲ ಖರ್ಚು ಮಾಡಿ ಅವ್ರು ಲೋನ್ ತಗೊಂಡಿರೋದು 55 ಲಕ್ಷ ಕೋಟಿ. ಆದರೆ ನರೇಂದ್ರ ಮೋದಿಯವರು ಒಬ್ರೇನೆ 113 ಲಕ್ಷ ಕೋಟಿಯನ್ನ ಲೋನ್ ತಗೊಂಡಿದ್ದಾರೆ. ಈ ಹಣ ಎಲ್ಲ ಎಲ್ಲಿ ಹೋಯ್ತು? ಯಾರ್ ಜೋಬಿಗೆ ಹೋಯ್ತು? ಈ ದೇಶಕ್ಕೋಸ್ಕರ ಏನು ಮಾಡಿದ್ದಾರೆ ನರೇಂದ್ರ ಮೋದಿ? ಯಾರು ಬರ್ತಾರೋ ಅವರಿಗೆ ಖಂಡಿತ ನಾನು ಈ ಪ್ರಶ್ನೆಗಳನ್ನ ಕೇಳ್ತೀನಿ. ನಾನ್ ನಿಮ್ಗೆ ಹೇಳ್ತಾ ಇರೋದು ಆಕ್ಚುಯಲ್ ಡೇಟಾ. ಇದನ್ನ ಯಾರು ಬೇಕಾದ್ರೂ ಹುಡುಕ್ಬಹುದು, ತಗೋಬಹುದು. ನಾನು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕ್ವಶನ್ ಮಾಡಿದ್ದೆ ಪಾರ್ಲಿಮೆಂಟ್ನಲ್ಲಿ, ಮಾತಾಗಿತ್ತು. ಇಲ್ಲಿ ಇಷ್ಟೊಂದು ಜನ ಯುವಕರಿದ್ದಾರೆ, ದೇಶದ ಭವಿಷ್ಯ ಇವರು, ಇವ್ರಿಗೆಲ್ಲ ಯೋಚಿಸಿ ಅಂತಾನೆ ನಾನು ಹೇಳ್ತಿರೋದು. ಇವರೆಲ್ಲ ಇನ್ನೊಂದ್ಸತಿ ಯೋಚನೆ ಮಾಡ್ಬೇಕಲ್ವಾ? ಇದು ನನ್ನೊಬ್ಬಂದೇ ಹೊಣೆಗಾರಿಕೆ ಅಲ್ಲ. ಈ ಹಣ ಎಲ್ಲ ಎಲ್ಲಿ ಹೋಯ್ತು? ನೀವ್ಯಾಕೆ ಕೇಳ್ತಾ ಇಲ್ಲ? ಇದು ನಿಮ್ಗಳ ಹೊಣೆನೂ ಅಲ್ವಾ ಇದನ್ನ ಕೇಳಬೇಕು ಅನ್ನೋದು? ಮೊದಲನೇ ಸಲ ವೋಟ್ ಹಾಕುವಂತವ್ರು ಯೋಚನೆ ಮಾಡಿ ಹಾಕಿ ಯಾರಿಗ ಹಾಕಬೇಕು ಅಂತ. ಮೋದಿಜಿಗೆ ಹಾ ಕೊಡಿ, ಪರವಾಗಿಲ್ಲ. ಇನ್ನೊಂದು 100 ಕೋಟಿ ನಿಮ್ಗೆ, ಇನ್ನೊಂದು 100 ಕೋಟಿ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಹೊರೆ ಆಗತ್ತೆ. ಅವಾಗ ಗೊತ್ತಾಗುತ್ತೆ ನಮ್ದು ಪ್ರಾಪರ್ಟಿ ಮಾರಿ. ಪ್ರಶ್ನೆಗಳನ್ನ ಕೇಳೋದು ಖಂಡಿತ ನಿಮ್ಮ ಹಕ್ಕು. ಈ ಪ್ರಶ್ನೆ ಕೇಳೋದು, ಉತ್ತರ ಪಡೆಯೋದು ನಮ್ಮ ಹೊಣೆ ಕೂಡ. ಜನತೆಗೂ ಉತ್ತರ ಸಿಗಬೇಕು. ಆದ್ರೆ ಈ ಗಲಾಟೆಯಲ್ಲಿ ಒಬ್ಬ ವ್ಯಕ್ತಿಯ ಕನಸು ಹಾಗೇ ಇದೆ. ರಾಬರ್ಟ್ ವಾಡ್ರಾಗೆ ಈ ಸಲ ಚುನಾವಣೆಯಲ್ಲಿ ನಿಲ್ಬೇಕಂತೆ. ಎನಿ ಇಂಡಿಯನ್ ಸಿಟಿಸನ್ ಕ್ಯಾನ್ ಕಾಂಟೆಸ್ಟ್. ನೋಡಿ, ಅವರು ಅಮೇಠಿಲ್ ನಿಲ್ಬೇಕಂತೆ. ಅವ್ರನ್ನ ನೀವು ತೆಲಂಗಾಣದಲ್ಲಿ ಅಡ್ಜಸ್ಟ್ ಮಾಡಕ್ಕಾಗಲ್ವಾ? ಬೇರೆಯವ್ರು ಯಾರು ಬರ್ತಿಲ್ವಲ್ಲ? ನೋಡಿ, ಟಿಕೆಟ್ನ ಸಿಇಸಿ ಫೈನಲೈಸ್ ಮಾಡುತ್ತೆ. ಈಗ ಸಿಇಸಿನಲ್ಲಿ ಫೈನಲೈಸ್ ಆಗಿ ರಜತ್ ಶರ್ಮಾ ಅವ್ರಿಗೆ ಕೊಟ್ಟರು ಕೂಡ ಅವರು ತೆಲಂಗಾಣದಲ್ಲಿ ಒಂದು ಟಿಕೆಟ್ನ ಕೊಡಬಹುದು. ಅದರಲ್ಲೇನಿದೆ? ಮತ್ತೊಂದು